ನಮಸ್ತೆ ವೀಕ್ಷಕರೇ, ಜೆಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷಯ. ಬೆಂಗಳೂರು ನಗರದ ಇಸ್ರೋ ಲೇಔಟ್ ಪೈಪ್ಲೈನ್ ರಸ್ತೆಯಲ್ಲಿ ಫುಟ್ಪಾತ್ ಮೇಲೆ ಬಿದ್ದಿದ್ದ ಕಸದ ರಾಶಿಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ. ಇದರ ಪರಿಣಾಮ ಪಕ್ಕದಲ್ಲಿದ್ದ ಹಸಿರು ಮರಗಳಿಗೂ ಬೆಂಕಿ ವ್ಯಾಪಿಸಿ ಪರಿಸರಕ್ಕೆ ಹಾನಿಯಾಗಿದೆ. ಈ ಘಟನೆ ಗಮನಿಸಿದ ಮಾನವ ಹಕ್ಕುಗಳ ಸಂರಕ್ಷಣೆ ಸಂಸ್ಥೆಯ ರಾಜ್ಯ ಅಧ್ಯಕ್ಷರು ತಕ್ಷಣವೇ 112ಗೆ ಸಹಾಯವಾಣಿಗೆ ಕರೆ ಮಾಡಿ ಮಾಹಿತಿ ನೀಡಿದ್ದಾರೆ. ಎಸ್, ಇದು ಬೆಂಗಳೂರಿನ ಇಸ್ರೋ ಲೇಔಟ್ ಪೈಪ್ಲೈನ್ ರಸ್ತೆಯ ದೃಶ್ಯ. ಫುಟ್ಪಾತ್ ಮೇಲಿದ್ದ ಕಸದ ರಾಶಿಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ ಪರಿಣಾಮ ಪಕ್ಕದಲ್ಲಿದ್ದ ಅಮೂಲ್ಯ ಮರಗಳಿಗೂ ಬೆಂಕಿ ವ್ಯಾಪಿಸಿದೆ. ಘಟನೆ ಗಮನಿಸಿದ ಮಾನವ ಹಕ್ಕುಗಳ ಸಂರಕ್ಷಣೆ ಸಂಸ್ಥೆಯ ರಾಜ್ಯ ಅಧ್ಯಕ್ಷರು ಕೂಡಲೇ 112ಗೆ ಕರೆ ಮಾಡಿ ಮಾಹಿತಿ ನೀಡಿದ್ದಾರೆ. ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಕುಮಾರಸ್ವಾಮಿ ಬಡಾವಣೆ ಪೊಲೀಸ್ ಠಾಣೆಯ ಪೊಲೀಸರು ಬೆಂಕಿಯನ್ನು ನಂದಿಸಿ ಮರಗಳಿಗೆ ಹರಡಿದ್ದ ಜ್ವಾಲೆಯನ್ನು ಸಂಪೂರ್ಣವಾಗಿ ನಿಯಂತ್ರಿಸಿದ್ದಾರೆ. ಪೊಲೀಸರ ತ್ವರಿತ ಕಾರ್ಯಾಚರಣೆಗೆ ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನೋಡಿ, ನಮ್ಮ ಪೊಲೀಸರು ಇಸ್ರೋ ಲೇಔಟ್ ಪೈಪ್ಲೈನ್ ರಸ್ತೆಯಲ್ಲಿ ಕಿಡಿಗೇಡಿಗಳು ಬೆಂಕಿ ಹಾಕಿ ಮರಕ್ಕೂ ಮತ್ತು ಕಸಕ್ಕೂ ಬೆಂಕಿ ಹಾಕಿ ನೋಡಿ ಎಷ್ಟು ವಿಕೃತವಾಗಿ ಬೆಂಕಿ ಹಾಕಿದ್ದಾರೆ ಅಂತಂದರೆ ಮರಕ್ಕೂ ಹಾಕಿದ್ದಾರೆ ಮತ್ತು ಕಸಕ್ಕೂ ಹಾಕಿದ್ದಾರೆ. ಇದನ್ನು ನಮ್ಮ ಕುಮಾರಸ್ವಾಮಿ ಬಡಾವಣೆಯ ಪೊಲೀಸ್ನವರು ಪಾಪ ಇಷ್ಟೊತ್ತು ನೀರು ಹಾಕಿ ಅದಕ್ಕೆ ಮರಕ್ಕೆ ಬೆಂಕಿ ಹಾಕಿರೋದ್ರಿಂದ ಇಷ್ಟೊತ್ತು ಅದ್ರ ಬಗ್ಗೆ ನಿಜವಾಗ್ಲೂ ಫುಲ್ಲು ನೋಡಿ, ಎಲ್ಲದಕ್ಕೂ ಪೊಲೀಸವರೇ ಬೇಕು ಅಲ್ವಾ? ಪೊಲೀಸವರಲ್ಲಿ ನಿಜವಾಗ್ಲೂ ಮಾನವೀಯತೆ ಇದೆ. ಪೊಲೀಸರನ್ನ ನಿಜವಾಗ್ಲೂ ನಾವು ನಮ್ಮ ಕುಮಾರಸ್ವಾಮಿ ಬಡಾವಣೆಯ ಪೊಲೀಸ್ ಠಾಣೆಯ ASI ಮತ್ತು ಇನ್ನೊಬ್ಬರು ದೆಪ್ಪೆದಾರರು ನಿಜವಾಗ್ಲೂ ಹೇಳಬೇಕಾದ್ರೆ ಸೂಪರ್. ಕರ್ನಾಟಕ ಪೊಲೀಸು ಸೂಪರ್ ಅಲ್ವರ? ನೋಡಿ, ಎಲ್ಲ ನಿಜವಾಗ್ಲೂ ಎಷ್ಟು ಇದು ಮಾಡಿ ಎಷ್ಟು ಸ್ವಚ್ಛತೆಯಿಂದ ನೋಡಿ, ತುಂಬ ಬೆಂಕಿ ಮರ ಸುಟ್ಟೋಗಬಾರ್ದು ಅಂತಂದ್ಬಿಟ್ಟು ಎಷ್ಟು ಇದು ಮಾಡಿ ಕಾಳಜಿ ವಹಿಸಿ ಇದು ಮಾಡ್ತಿದ್ದಾರೆ ನೋಡಿ. ನೋಡಿ ಅವರ ಒಂದು ಇದಕ್ಕೆ ನಿಜವಾಗ್ಲೂ ಒಂದು ಹ್ಯಾಂಡ್ಸಪ್ ಅವ್ರಿಗೆ. ಮರ ಸುಟ್ಟೋಗ್ತಾ ಇತ್ತು, ಆ ಮರಕ್ಕೆ ನೀರು ಹಾಕಿ ಆ ಕೋಲಿಂದ ಬೆಂಕಿನ ಬೇರ್ಪಡಿಸಿ ಇಷ್ಟೊತ್ತು ಇದು ಮಾಡ್ತಿದ್ದಾರೆ. ನಿಜವಾಗ್ಲೂ ಹ್ಯಾಂಡ್ಸಪ್ ಹೇಳಬೇಕಾದ್ರೆ ನೋಡಿ, ಮರಕ್ಕೆ ತುಂಬ ಬೆಂಕಿ ಅಂಟ್ಕೊಂಡ್ಬಿಟ್ಟಿದೆ. ಈ ಕಸದ ರಾಶಿ ಫುಲ್ಲು ರಸ್ತೆಗೆ ಬಂದುಬಿಟ್ಟಿದೆ ಫುಲ್ಲು ಕಸದ ರಾಶಿ. ಇದನ್ನು ನಮ್ಮ GB ಅಧಿಕಾರಿಗಳು ಮಾಡಬೇಕಾಗಿರೋಂಥ ಕೆಲಸನ ಪೊಲೀಸ್ನವ್ರು ಮಾಡ್ತಿದ್ದಾರೆ. ನೋಡಿ, ನೀರು ಹಾಕಿ ಇನ್ನೊಂದು ಸ್ವಲ್ಪ ನೀರು ಹಾಕಪ್ಪ ಅಲ್ಲೇ ಮರದ್ದು ಬುಡಕ್ಕೆ. ಸರ್ ಬಿಡಿ ಸರ್, ಸಾಕು, ನೀವು ಅಲ್ಲಿಂದನೂ ಪಾಪ ಇದು ಮಾಡ್ತಿದ್ದೀರ ಬಿಡಿ. ಇವರು ನಮ್ಮ GB ಅಧಿಕಾರಿಗಳು ನೋಡಿ, ಫುಟ್ಪಾತ್ನ ಇದು ಮಾಡೋ ಬದಲು
ನೋಡಿ ನೋಡಿ, ಕಸದ ರಾಶಿ ರಸ್ತೆಯಲ್ಲೆಲ್ಲ ಬಿದ್ದಿದೆ, ಕಸದ ರಾಶಿ ನೋಡಿ. ಹಾಂ, ನಿಜವಾಗ್ಲೂ ಸೂಪರ್. ನಮ್ಮ ಪೊಲೀಸ್ ಅಧಿಕಾರಿಗಳು ನಿಜವಾಗ್ಲೂ ಹೇಳಬೇಕಾದ್ರೆ ಸೂಪರ್. ಯಾರ್ರೀ, ಯಾವ ಯಾವ ಇಲಾಖೆಯಲ್ಲಿ ಈ ಥರ ಮಾಡ್ತಾರ್ರಿ? ನಮ್ಮ ಪೊಲೀಸ್ ಇಲಾಖೆ ಮಾತ್ರ ಎಲ್ಲದಕ್ಕೂ ರೆಡಿ. ಏಕೆಂದರೆ ನಮ್ಮ ಪರಿಸರ ಸ್ವಚ್ಛತೆ ಮತ್ತು ನಮ್ಮ ಸುರಕ್ಷತೆ ಎಲ್ಲದಕ್ಕೂ ರೆಡಿ. ಅದಕ್ಕೆ ಹೇಳೋದು ನಮ್ಮ ಕರ್ನಾಟಕ ಪೊಲೀಸ್, ಇದಕ್ಕೆ ನಮ್ಮ ಕರ್ನಾಟಕ ಪೊಲೀಸ್ ಅಂತ ಹೇಳೋದು ಅಲ್ಲವರ. ಸ್ವಚ್ಛತೆ ಕಾಪಾಡೋದಕ್ಕೆ ರೆಡಿ, ಅನ್ಯಾಯದ ವಿರುದ್ಧ ಸಿಂಹ ಸ್ವಪ್ನ ಆಗೋಕ್ಕೂ ರೆಡಿ. ಇಂಥ ಪೊಲೀಸ್ ಇಲಾಖೆ ನಮಗೆ ನಿಜವಾಗ್ಲೂ ಹ್ಯಾಂಡ್ಸಪ್. ನಮ್ಮ ಕುಮಾರಸ್ವಾಮಿ ಬಡಾವಣೆಯ ಪೊಲೀಸ್ ಇಲಾಖೆಗೆ ನಿಜವಾಗ್ಲೂ ಹೇಳಬೇಕಾದ್ರೆ ಹ್ಯಾಂಡ್ಸಪ್ ಹೊಡೆಯಬೇಕಲ್ವಾ? ಸಾರ್ವಜನಿಕರು ನೋಡಿ, ಪೊಲೀಸರಂದರೆ ನಾವು ಏನೇನೋ ಅಂತೀವಿ, ಯಾರೋ ಒಬ್ಬರು ತಪ್ಪು ಮಾಡಿರೋದಕ್ಕೆ ಎಲ್ಲರಿಗೂ ಮಾತಾಡ್ತೀವಿ. ಅಂದರೆ ಯಾರೋ ಒಬ್ಬರು ಪೊಲೀಸ್ ಇಲಾಖೆಯಲ್ಲಿ ಕೆಟ್ಟವರು ಇರ್ತಾರೆ ಅಂದರೆ ಎಲ್ಲರೂ ಕೆಟ್ಟವರಲ್ಲ. ನಮ್ಮ ಇಲಾಖೆ, ಪೊಲೀಸ್ ಇಲಾಖೆಯಲ್ಲಿ ತುಂಬ ನಮ್ಮ ಹೆಮ್ಮೆಯ ಕರ್ನಾಟಕ ಪೊಲೀಸ್ ಇದು. ಏಕೆಂದರೆ ನೋಡಿ, ಅವ್ರಿಗೆ ಈ ಥರ ಮಾಡಬೇಕು ಅನ್ನೋದು ಇದೆಯಾ? ಏನಂದರೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಅವರೇ ನಿಂತು, ನಾನು 112ಗೆ ಕರೆ ಮಾಡಿ ಬಂದಿದ್ದ ತಕ್ಷಣ ಬಂದು ಇದ್ರ ಬಗ್ಗೆ ಕಾಳಜಿ ವಹಿಸಿ ಇದ್ರ ಬಗ್ಗೆ ಇಷ್ಟೊತ್ತು ಇಲ್ಲಿನ ಆಗ್ತಾ ಇದ್ದಂಥ ಒಂದು ಬೆಂಕಿ ಅನಾಹುತ ಮತ್ತು ರಸ್ತೆಯಲ್ಲಿ ಕಸ ಎಲ್ಲ ಬಂದು ಬಿದ್ದಿತ್ತು. ಅದನ್ನೆಲ್ಲ ಒಂದು ರಸ್ತೆ ಬದಿಯಿಂದ ಸೈಡ್ಗೆ ತಳ್ಳಿ ಅದನ್ನು ಸಾರ್ವಜನಿಕರಿಗೆ ಓಡಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಂತಹ ನಮ್ಮ ಕುಮಾರಸ್ವಾಮಿ ಬಡಾವಣೆಯ ಪೊಲೀಸರಿಗೆ ಧನ್ಯವಾದಗಳು ಹೇಳ್ತಾ, ದಯವಿಟ್ಟು ನಾನು ಈ ಮೂಲಕ ಏನು ಕೇಳ್ಕೊಳ್ತೀನಿ ಅಂತಂದರೆ, ಇಲ್ಲಿ ಬೆಂಕಿ ಹಾಕಿದವರ ಬಗ್ಗೆ ನಿಜವಾಗ್ಲೂ ಈ ಮರಕ್ಕೆ ಬೆಂಕಿ ಹಾಕಿದ್ದಾರೆ. ಹಾಗಾಗಿ ಅಂಥವ್ರ ಬಗ್ಗೆ ಕ್ರಮ ತಗೋಬೇಕು. ಕ್ರಮ ತಗೊಳ್ಳಿಲ್ಲ ಅಂತಂದರೆ ತುಂಬ ಇದು ಇನ್ನೂ ಮುಂದುವರಿಯುತ್ತದೆ. ಬೆಂಕಿ ಯಾರು ಹಾಕಿದ್ದಾರೆ ಅವ್ರ ಮೇಲೆ ದಯವಿಟ್ಟು ಕ್ರಮ ತಗೊಳ್ಳಿ ಅಂತ ಹೇಳ್ತಾ ಈ ಒಂದು ಲೈವ್ನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಪರಿಸರ ನಮ್ಮದು, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ. ಯಾರಿಲ್ಲಿ ಬೆಂಕಿ ಹಾಕಿ ಕಿಡಿಗೇಡಿಗಳು ವಿಕೃತಿ ಮೆರೆದಿದ್ದಾರೋ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅನ್ನೋದೇ ನನ್ನ ಉದ್ದೇಶ. ನಾವು ನಮ್ಮ ಪರಿಸರ ಉಳಿಸ್ಕೊಳ್ಳೋ ಅಂಥದ್ದು